ಮುಧೋಳ ಅಂದ್ರೆ ಪವಿತ್ರ ಪುಣ್ಯಭೂಮಿ. ಇಲ್ಲಿ ನಡೆದು ಹೋದ ಅನೇಕ ಘಟನೆಗಳು, ಐತಿಹಾಸಿಕ ಕ್ಷಣಗಳು ಇಂದಿಗೂ ನಮಗೆ ಅಚ್ಚರಿಯನ್ನ ಮೂಡಿಸುತ್ತವೆ, ಗತಕಾಲಕ್ಕೆ ಕೊಂಡೊಯ್ಯುತ್ತವೆ. ಅಂತಹ ಅಚ್ಚರಿಗಳಲ್ಲೊಂದು ನೆಲಗುಡಿ ದೇವಸ್ಥಾನ. ಹೆಸರಿಗೆ ಮಹಾದೇವ ದೇವಸ್ಥಾನವಾದರೂ ಜನರ ಬಾಯಲ್ಲಿ ನೆಲಗುಡಿ ಅಂತಾನೆ ಪ್ರಸಿದ್ಧಿಯಾಗಿದೆ. ಈ ದೇಗುಲದ ಇತಿಹಾಸ ಕೆದಕಿದಷ್ಟು ರೋಚಕವಾಗಿದೆ. ಇತಿಹಾಸದ ಪುಟಗಳನ್ನ ತಿರುಗಿಸಿದಾಗ ಇದರ ಪರಂಪರೆ ಹೊರಬರುತ್ತೆ. ರಾಷ್ಟ್ರಕೂಟರು ಮತ್ತು ಚಾಲುಕ್ಯರ ವಾಸ್ತುಶಿಲ್ಪದ ವೈಭವ ಈ ದೇಗುಲದಲ್ಲಿ ಹಾಸುಹೊಕ್ಕಾಗಿದೆ. 1200 ವರ್ಷಗಳ ಇತಿಹಾಸವಿರುವ ಈ ದೇಗುಲ ಶತಮಾನಗಳ ಕಾಲಗರ್ಭದಲ್ಲಿ ಹುದುಗಿ ಹೋಗಿತ್ತು. ಇಂತಹ ದೇವಸ್ಥಾನ ಇದೆ ಎಂದು ಯಾರಿಗೂ ಗೊತ್ತೇ ಇರಲಿಲ್ಲ. ಒಂದೊಮ್ಮೆ ಮುಧೋಳ ಮಹಾರಾಜರ ಕಾಲದಲ್ಲಿ ಆನೆಯೊಂದು ಇದೇ ಸ್ಥಳದಲ್ಲಿ ತಿರುಗಾಡುತ್ತಿರುವಾಗ ಅದರ ಕಾಲೊಂದು ಭೂಮಿಯಲ್ಲಿ ಸಿಲುಕಿಕೊಂಡಿತ್ತು ಎಂಬ ಊಹಾಪೋಹಗಳಿವೆ. ಅದರ ಕಾಲನ್ನ ಹೊರತೆಗೆಯುವಾಗ ಈ ದೇಗುಲದ ದರ್ಶನವಾಯಿತು, ಹೊರ ಜಗತ್ತಿಗೆ ಗೊತ್ತಾಯಿತು ಎಂದು ನಂಬಲಾಗಿದೆ. ಈ ದೇವಸ್ಥಾನ ಯಾಕೆ ಮುಚ್ಚಿ ಹೋಗಿತ್ತು ಅನ್ನೋದರ ಹಿಂದೆ ಅನೇಕ ಕಾರಣಗಳಿವೆ. ಹಿಂದೂ ಸಂಪ್ರದಾಯದ ಪ್ರಕಾರ ದೇಗುಲದ ಯಾವುದಾದ್ರೂ ಭಾಗ ಅಥವಾ ಮೂರ್ತಿಗಳು ಭಗ್ನವಾದ್ರೆ ಅಲ್ಲಿ ಪೂಜೆಗಳು ನಡೆಯೋದಿಲ್ಲವಂತೆ. ಇಲ್ಲಿ ಕಾಣುತ್ತಿರುವ ದೇವಸ್ಥಾನದ ತೊಲೆಬಾಗಿಲು ಸಿಡಿಬಿಟ್ಟಿತ್ತು. ಆ ಕಾರಣದಿಂದ ಈ ದೇಗುಲ ಮುಚ್ಚಲ್ಪಟ್ಟಿತ್ತು ಎಂಬ ಮಾತು ಕೂಡ ಇದೆ. ಬಳಿಕ 16ನೇ ಶತಮಾನದಲ್ಲಿ ಮುಧೋಳ ಮಹಾರಾಜರ ಅವಧಿಯಲ್ಲಿ ಮತ್ತೆ ಜೀರ್ಣೋದ್ಧಾರಗೊಂಡಿತ್ತು. ಆಗ ಈ ದೇವಸ್ಥಾನದಿಂದ ರಾಜವಾಡಿಗೆ ಭೂಗತ ದಾರಿಯು ನಿರ್ಮಿಸಲಾಗಿತ್ತು. ಕಾಲಾನಂತರದಲ್ಲಿ ಅದನ್ನ ಮುಚ್ಚಲಾಯಿತು. ಶತಮಾನಗಳ ಕಾಲ ಭೂಮಿಯಲ್ಲಿದ್ದ ಕಾರಣ ಕೆಲವು ಕಲ್ಲುಗಳು ಶಿಥಿಲಗೊಂಡಿವೆ, ಸುಂದರ ಮೂರ್ತಿಗಳು ಭಗ್ನಗೊಂಡಿವೆ. ಆದ್ರೆ ಮಹಾದೇವ ಮಾತ್ರ ಶತಮಾನಗಳಿಂದ ಭಕ್ತರನ್ನ ಹರಿಸುತ್ತಾ ಶಿವಲಿಂಗದ ರೂಪದಲ್ಲಿ ನಿಂತಿದ್ದಾನೆ. ಗುಡಿ ಮುಚ್ಚಿ ಹೋದಾಗಲೂ ಶಿವನನ್ನ ಬಿಟ್ಟು ಹೋಗದ ನಂದಿ ಭಕ್ತರ ಹರಕೆಗಳನ್ನ ಈಡೇರಿಸುತ್ತಾ ಕುಳಿತಿದ್ದಾನೆ. ಕಲಾತ್ಮಕ ಕಂಬಗಳು, ನಕ್ಷತ್ರಾಕಾರದ ಕಿಟಕಿಗಳು, ಬೃಹತ್ ಶಿಲಾ ಬಾಗಿಲುಗಳು ಕಣ್ಮನ ಸೆಳೆಯುತ್ತೆ. ಭಕ್ತರನ್ನ ತನ್ನತ್ತ ಕೈಬೀಸಿ ಕರೆಯುತ್ತೆ. ಸೂರ್ಯನ ಕಿರಣಗಳಿಂದ ಅಭಿಷೇಕ ಮಾಡಿಸಿಕೊಳ್ಳುವ ಶಿವ ಆಗಾಗ ಅಚ್ಚರಿಯನ್ನ ಮೂಡಿಸುತ್ತಾನೆ. ಭಾಸ್ಕರನ ದಿವ್ಯ ತೇಜಸ್ಸು ಇಡೀ ದೇವಸ್ಥಾನದಲ್ಲಿ ವಿಶೇಷ ಅನುಭೂತಿ ನೀಡುತ್ತೆ. ಸೂರ್ಯ ಕಿರಣ ಅಭಿಷೇಕ ನೋಡಲು ಭಕ್ತ ಸಾಗರ ಹರಿದು ಬರುತ್ತೆ. ಇಲ್ಲಿರುವ ಸಪ್ತಮಾತೃಕೆಯರು, ಉಬ್ಬು ಶಿಲ್ಪಗಳು ಅನೇಕ ಕಥೆಗಳನ್ನ ಹೇಳುತ್ತೆ. ಕೆದಕಿದಷ್ಟು ಇತಿಹಾಸ ಬೆಚ್ಚಿಕೊಳ್ಳುತ್ತಾ ಹೋಗುತ್ತೆ. ಅಂದೊಮ್ಮೆ ಈ ಗುಡಿ ಊರಿನ ಕೊನೆಯ ಗಡಿಯಾಗಿತ್ತು. ಇಂದು ಸುತ್ತಮುತ್ತ ಅನೇಕ ಮನೆಗಳು, ಕಟ್ಟಡಗಳು ಬೆಳೆದು ನಿಂತಿವೆ. ಗುಡಿ ಚಿಕ್ಕದಾದ್ರೂ ಇತಿಹಾಸ ಮಾತ್ರ ಬಲು ದೊಡ್ಡದು. ಗ್ರಾಮೀಣ ಜನರಿಗೆ ಉಪಯೋಗವಾಗುವ ನಿಟ್ಟಿನಲ್ಲಿ ನಿರ್ಮಾಣವಾಗಿದೆ ಶ್ರೀ ಕಾಶಿ ವಿಶ್ವನಾಥ ಕಲ್ಯಾಣ ಮಂಟಪ. ಮುಧೋಳ ತಾಲೂಕಿನ ಮಂಟೂರ್ ಗ್ರಾಮದಲ್ಲಿ ಶ್ರೀ ಸಿದ್ಧಾರೂಢ ಬೃಹನ್ ಮಠದ ವತಿಯಿಂದ ನಿರ್ಮಾಣವಾಗಿದೆ. ಶ್ರೀ ಸದಾನಂದ ಮಹಾಸ್ವಾಮಿಗಳ ಕನಸಿನ ಕೂಸಾದ ಈ ಕಲ್ಯಾಣ ಮಂಟಪ ಬೃಹತ್ ಸಭಾಭವನ, ಅತ್ಯುತ್ತಮ ಗಾಳಿ, ಬೆಳಕು, ಶುದ್ಧ ಕುಡಿಯುವ ನೀರು, ಅಡುಗೆ ಮಾಡಲು ಸಿಲಿಂಡರ್ ಅಷ್ಟೇ ಅಲ್ಲದೆ ಕಟ್ಟಿಗೆ ಒಲೆಯ ಕಿಚನ್ ವ್ಯವಸ್ಥೆ, ಅಡುಗೆ ಸಾಮಾನುಗಳು ಹೊಂದಿದೆ. ಮದುವೆ ಸಮಾರಂಭಗಳಿಗೆ ಹೇಳಿ ಮಾಡಿಸಿದ ಈ ಸಭಾಭವನ 3 ರಿಂದ 4 ಸಾವಿರ ಜನರಿಗೆ ಅನುಕೂಲವಾಗುವಂತಿದೆ. ಕಾರ್ಯಕ್ರಮಕ್ಕೆ ಬಂದವರ ವಸತಿಗಾಗಿ ಸುಸಜ್ಜಿತ ರೂಮ್ಗಳು ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಸೇರಿದಂತೆ ಸಕಲ ಸೌಲಭ್ಯಗಳು ಕೂಡ ಇಲ್ಲಿ ಲಭ್ಯವಿದೆ.
ಸುತ್ತಮುತ್ತಲ ಅನೇಕ ಗ್ರಾಮಗಳು ಇದರ ಸದುಪಯೋಗ ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ 9187099661 ನಂಬರ್ಗೆ ಸಂಪರ್ಕಿಸಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.